ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಈ ಮರಳಾದ ತುಪ್ಪ ನಾನು ಮನೆಯಲ್ಲೇ ಪ್ರತಿ ದಿವಸ ಕಾಯಿಸಿ ಅದರಲ್ಲಿ ಬಂದಂಥ ಕೆನೆಯಲ್ಲಿ ತೆಗೆದಿಟ್ಟು ಈಗ ತುಪ್ಪವನ್ನು ಮಾಡ್ಕೊಂಡಿರೋದು. ತುಂಬಾ ಸುಲಭವಾಗಿ ಮನೆಯಲ್ಲೇ ಹಸುವಿನ ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಮಾಯ ಪ್ರಪಂಚ ಚಾನೆಲ್. ಇವತ್ತು ನಾನು ಮನೆಯಲ್ಲೇ ಸೇರಿಸಿಟ್ಟಿದ್ದಂಥ ಕೆನೆಯಿಂದ ತುಪ್ಪನ ಹೇಗೆ ಮಾಡ್ಕೋಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನೀಗ ತೆಗೆದಿಟ್ಟಿದ್ದಂಥ ಕೆನೆಯನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋ ಟೈಮಲ್ಲಿ ನಾವು ಆದಷ್ಟು ಕೋಲ್ಡ್ ನೀರು ಅಥವಾ ಐಸ್ ಕ್ಯೂಬ್ಸನ್ನು ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೊಂಡ್ರೆ ತುಂಬಾ ಗಟ್ಟಿಯಾಗಿ ನಮಗೆ ಬೆಣ್ಣೆ ಸಿಗುತ್ತೆ. ಒಂದು 4-5 ಸತಿ ಮಿಕ್ಸಿಯನ್ನು ಹಾಕ್ಕೊಂಡು ಒಂದು 5ರಿಂದ 6 ನಿಮಿಷ ತನಕ ಚೆನ್ನಾಗಿ ಮಿಕ್ಸಿ ಆನ್ ಮಾಡಿ ಇಟ್ಕೋಬೇಕು. ನೋಡಿ, ಈಗ ಕೆನೆ ಬಂತು. ಜೊತೆಗೆ ನಾನು ಬೇರೆ ಒಂದು ಪಾತ್ರೆಗೆ ಅದನ್ನು ಬಗ್ಗಿಸ್ಕೊಳ್ಬೇಕಾದ್ರೂ ಕೋಲ್ಡ್ ನೀರನ್ನೇ ಹಾಕ್ಕೊಂಡಿದ್ದೀನಿ. ಐಸ್ ಕ್ಯೂಬ್ ಜೊತೆಗೆ ಹಾಕ್ಕೊಂಡಿದ್ದೀನಿ ನಾನು. ಐಸ್ ಕ್ಯೂಬ್ಸು ಎಷ್ಟು ಹಾಕ್ತೀರೋ ಅಷ್ಟು ಗಟ್ಟಿ ಬೆಣ್ಣೆ ಸಿಗುತ್ತೆ ನಮಗೆ. ನಾವು ಇಲ್ಲಿ ಕೆನೆಯಿಂದ ಬೆಣ್ಣೆ ತೆಗಿತಾ ಇರೋದ್ರಿಂದ ಈ ರೀತಿ ಮಿಕ್ಸಿನಲ್ಲಿ ಆಡಿಸ್ಕೊಂಡ್ಮೇಲೆ, ನಾವೆಲ್ಲ ಹಳೆ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂತಂದರೆ ಕೈಯಲ್ಲಿ ಮೊಸರನ್ನು ಕಡಿದು ಬೆಣ್ಣೆ ತೆಗಿತಿದ್ರು. ಆದರೆ ಈಗ ಅಂಥದ್ದೆಲ್ಲ ನಮಗೆ ಸಿಗೋದಿಲ್ಲ ಕಡಿಯೋದಕ್ಕೆ ಮನೆಯಲ್ಲಿ. ಹಾಗಾಗಿ ಮಿಕ್ಸಿನಲ್ಲೇ ಹಾಕ್ಕೊಬೇಕು ನಾವು. ಆ ಮಿಕ್ಸಿನಲ್ಲಿ ಹಾಕ್ಕೊಂಡು ಬೆಣ್ಣೆ ತೆಗೆದ ಮೇಲೆ ನಾವು ಅದನ್ನು 3ರಿಂದ 4 ಸತಿ ನೀರನ್ನು ಚೇಂಜ್ ಮಾಡ್ಕೊಳ್ತಾ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ತೊಳಿಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಒಂದು 15ರಿಂದ 20 ದಿವಸ ತನಕ ಮನೆಯಲ್ಲಿ ಕಾಯಿಸಿದ ಹಾಲಲ್ಲಿ ತೆಗೆದಿಟ್ಟಂಥ ಕೆನೆಯಿಂದ ನಾವು ಬೆಣ್ಣೆ ತೆಗೆದಿರೋದ್ರಿಂದ ಅದು ಸ್ಮೆಲ್ ಇರುತ್ತೆ. ಒಂದು ರೀತಿ ಸರಿಯಾಗಿ ತೊಳಿದೆ ಹಾಗೆ ತುಪ್ಪ ಕಾಯಿಸ್ಕೊಂಡ್ರೆ ನಮ್ಗೆ ಆ ಸ್ಮೆಲ್ಲು ತುಪ್ಪದಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಘಮ. ಹಾಗಾಗಿ ಈಗ ಹೊರಗಡೆ ಎಲ್ಲ ರೇಟ್ ಎಷ್ಟಿದೆ ಅಲ್ವಾ ತುಪ್ಪದ್ದು. ನಾವು ಯಾಕೆ ಮನೆಯಲ್ಲೇ ಸಿಗೋವಂಥ ಹಾಲಿನ ಕೆನೆಯಿಂದ ನಾವು ತುಪ್ಪ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ. ಮತ್ತು ಹೊರಗಡೆ ತೊಗೊಂಬರುವಂಥ ಎಲ್ಲ ಬ್ರ್ಯಾಂಡೆಡ್ ತುಪ್ಪಗಳು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಕೆಲವೊಂದು ತುಂಬಾ ಚೆನ್ನಾಗಿರುತ್ತೆ, ಆದರೆ ಕೆಲವೊಂದು ಅಷ್ಟು ನಮಗೆ ಏನೆಲ್ಲ ಪದಾರ್ಥಗಳನ್ನ ಉಪಯೋಗಿಸ್ತಾರೆ ಅಂಥೇಳಿ ನಿಜವಾಗ್ಲೂ ಹಸುವಿನ ತುಪ್ಪನೇ ಅಂತ ಹೇಳಿ ನಮಗೆ ಗ್ಯಾರಂಟಿ ಇರಲ್ಲ. ಹಾಗಾಗಿ ನಾವು ಮನೆಯಲ್ಲೇ ತುಪ್ಪವನ್ನು ಕಾಯಿಸ್ಕೊಳ್ಬೋದು. ಅತಿ ಸುಲಭವಾಗಿ 5ರಿಂದ 10 ನಿಮಿಷದಲ್ಲೇ ತುಪ್ಪ ರೆಡಿಯಾಗಿಬಿಡುತ್ತೆ, ಬೆಣ್ಣೆ ರೆಡಿ ಮಾಡಿ ಇಟ್ಕೊಂಡ್ರೆ. ಈ ಬೆಣ್ಣೆಯನ್ನು ನಾವು ತುಪ್ಪನ ಕಾಯಿಸ್ಕೊಳ್ಳದೆ ಹಾಗೆ ಇಟ್ಕೊಂಡು ಫ್ರಿಜ್ಜಲ್ಲಿ ನಾವು ದೋಸೆ, ಚಪಾತಿ ಇಂಥದಕ್ಕೆಲ್ಲ ಉಪಯೋಗಿಸ್ಬೋದು. ಮತ್ತು ಬ್ರೆಡ್ ಟೋಸ್ಟ್ ಮಾಡ್ತೀವಲ್ವ, ಆಗಲೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಹಾಗೆ ನಾನೀಗ ತುಪ್ಪ ಕಾಯಿಸೋಕೆ ಇಡ್ತಾಯಿದ್ದೀನಿ. ನೋಡಿ, ಆ ಬೆಣ್ಣೆ ತೆಗೆದ ಮೇಲೆ ಒಂದು ಪಾತ್ರೆಗೆ ಹಾಕಿಟ್ಟಿದ ತಕ್ಷಣ ಎಷ್ಟು ನೀಟಾಗಿ ಕರಗ್ತಾ ಇದೆ. ನಾನಿನ್ನೂ ಏನೂ ಹಾಕಿಲ್ಲ, ಜಸ್ಟ್ ಮಿಕ್ಸಿಯಲ್ಲಿ ಆಡಿಸ್ಕೊಂಡು ಬೆಣ್ಣೆ ತೆಗೆದು ಈಗ ಕಾಯಿಸೋಕೆ ಇಟ್ಟಿದ್ದೀನಿ ಅಷ್ಟೇ. ಚೆನ್ನಾಗಿ ತೊಳ್ಕೊಂಡು ಕಲರ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಕಲರು. ನಾನು ಯಾವುದೇ ರೀತಿಯಲ್ಲೂ ಏನೂ ಅದಕ್ಕೆ ಮಿಕ್ಸ್ ಮಾಡಿಲ್ಲ. ಈಗ ಅದಕ್ಕೆ ಏಲಕ್ಕಿ ಸಿಪ್ಪೆ ಹಾಕ್ತಾಯಿದ್ದೀನಿ. ಕೆಲವರು ಏಲಕ್ಕಿ ಹಾಕ್ತಾರೆ, ಏಲಕ್ಕಿ ಸಿಪ್ಪೆ ಹಾಕಿದ್ರೆ ಸಾಕು. ನಾವೇನೋ ಟೀ ಎಲ್ಲ ಮಾಡಬೇಕಾದ್ರೆ ಸಿಪ್ಪೆಯನ್ನು ಇಟ್ಟಿರ್ತೀವಲ್ವ, ಹಾಕಿ ಏಲಕ್ಕಿ ಕಾಳನ್ನು ಉಪಯೋಗಿಸ್ಕೊಂಡು ಸಿಪ್ಪೆ ಹಾಗೆ ಇಟ್ಟಿರ್ತೀವಲ್ವ, ಆ ಸಿಪ್ಪೆಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ವೀಳ್ಯದೆಲೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಲವಂಗ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಅದನ್ನು ಚೆನ್ನಾಗಿ ಅದು ನೊರೆ ಎಲ್ಲ ಹೋಗೋ ತನಕ ಕಾಯಿಸ್ಕೊಳ್ಬೇಕು. ಸುಮಾರು ಒಂದು 5ರಿಂದ 10 ನಿಮಿಷ ಇದೇ ರೀತಿ ಸಣ್ಣ ಊರಿನಲ್ಲೇ ಕಾಯಿಸ್ಕೋಬೋದು. ನೀವು ನೋಡ್ತಾ ಇರ್ಬೋದು, ಈಗ ತುಪ್ಪ ಎಲ್ಲ ಮೇಲೆ ಬಂದು ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ. ಅದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಎಲ್ಲ ಹೋಗಿ ನೀಟಾಗಿ ಎಣ್ಣೆ ತುಪ್ಪ ಮೇಲೆ ಬರಬೇಕು, ಅಲ್ಲಿ ತನಕ ನಾವು ಕಾಯಿಸ್ಕೋಬೇಕಾಗುತ್ತೆ. ನೋಡಿ, ನಾವು ಹಾಕಿರೋ ಎಲೆ, ಲವಂಗ ಮತ್ತು ಏಲಕ್ಕಿ, ಸ್ವಲ್ಪ ಮೆಂತ್ಯ ಕಾಳು ಅದೆಲ್ಲ ಚೆನ್ನಾಗಿ ಅದರಲ್ಲಿ ರೋಸ್ಟ್ ಆಗಿಬಿಟ್ಟಿದೆ. ಎಲೆ ನೋಡ್ಬೋದು, ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿ ಕಪ್ಪಾಗಿದೆ. ನೋಡಿ, ಈಗ ನಮಗೆ ತುಪ್ಪ ರೆಡಿಯಾಗಿದೆ.
ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಒಂದು ಸ್ಟ್ರೈನರಲ್ಲಿ ಸೋಸಿಟ್ಕೊಂಡ್ರೆ ನಮಗೆ ತುಪ್ಪ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಲ್ವಾ ಫ್ರೆಂಡ್ಸ್ ತುಪ್ಪವನ್ನು. ಯಾರೆಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆದಷ್ಟು ಬೇಗ ನೀವು ನನ್ನ ವಿಡಿಯೋಗಳನ್ನು ನೋಡ್ಬೋದು. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾಯಾ ಪ್ರಪಂಚ ಚಾನಲ್ಗೆ ಯಾವಾಗಲೂ ಕನೆಕ್ಟ್ ಆಗಿರಿ. ಧನ್ಯವಾದಗಳು.